ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ. ಕರ್ತನಲ್ಲಿ ಪ್ರಿಯರೇ, ಈ ದಿನ ವಿಶೇಷವಾಗಿ ಸಹೋದರಿ ಸೌಜನ್ಯಳಿಗಾಗಿ ಪ್ರಾರ್ಥನೆ ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ವಿಷಯಕ್ಕಾಗಿ ಪ್ರಾರ್ಥಿಸುತ್ತಿರುವುದು ಕೆಲವರಿಗೆ ಸಂತೋಷವಾಗಿಯೂ ಕೆಲವರಿಗೆ ಬೇಸರವಾಗಿಯೂ ತೋರಬಹುದು. ಆದರೆ ಎಲ್ಲರಿಗಾಗಿ ಪ್ರಾರ್ಥಿಸುವ ಕರ್ತವ್ಯ ಭಾರ ಇಂದು ನಮ್ಮ ಮೇಲೆ ಇದೆ. ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ಕರ್ತನ ಮಾತಿನ ಮೇಲೆ ಇದನ್ನು ನಾವು ಮಾಡೋಣ. ಕರ್ತನಲ್ಲಿ ಪ್ರಿಯರೇ, ಈ ಬಡ ಕುಟುಂಬದ ಅಮಾಯಕ ಹೆಣ್ಣು ಮಗಳಿಗೆ ತುಂಬಾ 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 ಅನ್ಯಾಯವಾಗಿದೆ. ಯೋಚಿಸಿ, ಆಕೆಯ ಜಾಗದಲ್ಲಿ ನಮ್ಮ ಮನೆಯ ಹೆಣ್ಣು ಮಕ್ಕಳಿದ್ದಿದ್ದರೆ ಆ ಮಗಳ ಪರಿಸ್ಥಿತಿ ಏನು? ಆ ಮನೆಯವರ ಅಸಹಾಯಕ ಪರಿಸ್ಥಿತಿಯನ್ನು ಒಮ್ಮೆ ಯೋಚಿಸಿ. ಆ ನೊಂದ ಕುಟುಂಬದ ಸ್ಥಾನದಲ್ಲಿ ನಮ್ಮನ್ನು ನಾವು ಇಟ್ಟುಕೊಂಡು ಆಲೋಚಿಸುವುದಾದರೆ ನಮ್ಮ ಪರಿಸ್ಥಿತಿ ಏನು? ಅಂಥ ಜೀವನ ನರಕದಂತೆ ಭಾಸವಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಜಾತಿ ಮತ ಭೇದವನ್ನು ಬಿಟ್ಟು ನಾವು ಒಮ್ಮನಸ್ಸಿನಿಂದ ಪ್ರಾರ್ಥಿಸಬೇಕು. ಯಾಕೆಂದರೆ ನಾವು ಮೊದಲು ಮನುಷ್ಯರು. ದೇವರು ಪ್ರೀತಿಯಿಂದ ಮನುಷ್ಯರನ್ನು ಉಂಟು ಮಾಡಿದರು, ಜಾತಿ ಮತವನ್ನು ಅಲ್ಲ. ನಾವು ಮನುಷ್ಯರಂತೆ ಆಲೋಚಿಸಿ ಮಾನವೀಯತೆಯಿಂದ ಆ ನೊಂದ ಹೆಣ್ಣು ಮಗಳಿಗಾಗಿಯೂ ಆಕೆಯ ಕುಟುಂಬಕ್ಕಾಗಿಯೂ ಆಕೆಗೆ ನ್ಯಾಯ ಸಿಗುವಂತೆ ಹೋರಾಡುತ್ತಿರುವ ಎಲ್ಲರಿಗಾಗಿಯೂ ಪ್ರಾರ್ಥನೆ ಮಾಡೋಣ. ಸೌಜನ್ಯ ಎಂಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗುವಂತೆ ಪ್ರಾರ್ಥನೆಯ ಮೂಲಕ ನಮ್ಮ ಬೆಂಬಲವನ್ನು ಸೂಚಿಸೋಣ. ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟಿರುವ ದೇವರ ಮಕ್ಕಳಾಗಿ ಏಕ ಮನಸ್ಸಿನಿಂದ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದ ಪರಿಶುದ್ಧ ತಂದೆಯೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯೂ ದೇವರೂ ಆಗಿರುವ ಆತನೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರವಾಗಲಿ. ಅಪ್ಪ, ನಿಮ್ಮ ಹಸ್ತದಲ್ಲಿಟ್ಟು ಸದಾ ನಮ್ಮನ್ನು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ. ನಮ್ಮನ್ನು ನಿಮ್ಮ ಮಕ್ಕಳಾಗುವಂತೆ ಮಾಡಿದ್ದೀ, ಅದಕ್ಕಾಗಿ ಸ್ತೋತ್ರ. ನಿನ್ನ ಪ್ರೀತಿಗಾಗಿ ಸ್ತೋತ್ರ. ಕರುಣೆಯುಳ್ಳ ತಂದೆಯೇ, ಕೃಪಾಳುವಾದ ದೇವರೇ, ಇಂದು ನಾವೆಲ್ಲರೂ ಏಕ ಮನಸ್ಸಿನಿಂದ ಸೌಜನ್ಯ ಎಂಬ ಹೆಣ್ಣು ಮಗಳಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. ಕರ್ತನೆ, ಆಕೆಯ ಜೀವನ ದುರಂತ ಅಂತ್ಯ ಕಂಡಿದೆ. ನರಕದಂತೆ ಬಾಧೆ ನೋವುಗಳೊಂದಿಗೆ ಆಕೆ ತನ್ನ ಜೀವವನ್ನು ಬಿಟ್ಟಿದ್ದಾಳೆ. ಕರ್ತನೆ, ಆಕೆಗೆ ನ್ಯಾಯ ಕೊಡಿಸಬೇಕೆಂದು ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನನ್ನು ಬೇಡುವಂಥವರಾಗಿದ್ದೇವೆ. ದಯಮಾಡಿ ಕರುಣಿಸಿರಿ. ಅನಾಥರ, ದಿಕ್ಕಿಲ್ಲದವರ, ವಿಧವೆಯರ, ಅನ್ಯಾಯಕ್ಕೊಳಗಾದವರ ನ್ಯಾಯವನ್ನು ತೀರಿಸುವ ನ್ಯಾಯಾಧಿಪತಿಯು ಮಹೋನ್ನತ ದೇವರು ನೀನಾಗಿದ್ದೀ. ಕರ್ತನೆ, ದಯಮಾಡಿ ಆ ಹೆಣ್ಣು ಮಗಳಿಗೆ ನ್ಯಾಯವನ್ನು ಸಿಗುವಂತೆ ದಯ ತೋರಿಸು. ಅಪ್ಪ, ಈ ಒಂದು ಕೇಸ್ನ ವಿಚಾರವಾಗಿ ಅನೇಕರಿಗೆ ಅನೇಕ ಹಿಂಸೆಗಳು ಎದುರಾಗಿವೆ. ಈ ಲೋಕದಲ್ಲಿರುವ ಮಾನವ ಅಧಿಕಾರಿಗಳು ಹಣಕ್ಕಾಗಿ ಮಾರಲ್ಪಟ್ಟಿದ್ದಾರೆ. ಇನ್ನು ಕೆಲವರು ದುಷ್ಟರ ಒಳಸಂಚಿಗೆ ಬಲಿಯಾಗಿದ್ದಾರೆ. ಅಪ್ಪ, ಈ ಎಲ್ಲ ಸಂಗತಿಗಳು ನಿನಗೆ ತಿಳಿದವೆ. ಕರ್ತನೆ, ಆದಾಗ್ಯೂ
ಈ ಲೋಕದ ದುಷ್ಟರಿಂದ ಅಮಾಯಕರನ್ನು, ಅಸಹಾಯಕರನ್ನು, ದಿಕ್ಕಿಲ್ಲದವರನ್ನು ಬಿಡಿಸಿ ರಕ್ಷಿಸು. ತಂದೆಯೇ, ಆಕೆಗೆ ನ್ಯಾಯ ಕೊಡಿಸುವಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ಹೋರಾಡುತ್ತಿರುವ ಅನೇಕರಿಗೆ ನೀನೇ ಆಶ್ರಯವೂ ದುರ್ಗವೂ ಕೋಟೆಯೂ ಆಗಿದ್ದು ರಕ್ಷಿಸು. ಸಹೋದರಿ ಸೌಜನ್ಯ ಮಾತ್ರವಲ್ಲದೆ ಇನ್ನು ಅನೇಕ ಹೆಣ್ಣು ಮಕ್ಕಳು ಈ ರೀತಿಯಾದ ಪೈಶಾಚಿಕ ಕೃತ್ಯಗಳಿಗೆ ಬಲಿಯಾಗಿದ್ದಾರೆ. ಕರ್ತನೆ, ಇಂದು ನಿಮ್ಮ ಮುಂದೆ ಆ ಎಲ್ಲ ಹೆಣ್ಣು ಮಕ್ಕಳನ್ನು, ದೊಡ್ಡವರನ್ನು, ಚಿಕ್ಕವರನ್ನು, ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಮುಂದೆ ಜ್ಞಾಪಕ ಮಾಡಿಕೊಳ್ಳುತ್ತೇವೆ. ಕರ್ತನೆ, ಅವರ ಕುಟುಂಬಗಳನ್ನು, ಅವರ ಕಣ್ಣೀರನ್ನು ಒರೆಸಿ ನೀನು ಕಾಪಾಡಬೇಕಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ಇನ್ನು ಮುಂದೆ ಈ ರೀತಿಯಾಗಿ ಆಗದಂತೆ ದಯಮಾಡಿ ಎಚ್ಚರಿಸಿ ನಡೆಸಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ. ಕರ್ತನೆ ಅಪ್ಪ, ಅದೇ ರೀತಿಯಾಗಿ ತಿಳಿದೋ ತಿಳಿಯದೆಯೋ ಕತ್ತಲೆಯ ಪ್ರಪಂಚಕ್ಕೆ ಕಾಲಿಟ್ಟು ನರಳುತ್ತಿರುವವರಿಗಾಗಿ ಪ್ರಾರ್ಥನೆ ಮಾಡುತ್ತೇನೆ. ಅಪ್ಪ, ವ್ಯಭಿಚಾರದಲ್ಲಿ ಬಿದ್ದಿರುವಂತಹ ಅನೇಕ ಹೆಣ್ಣು ಮಕ್ಕಳಿಗಾಗಿ ಬೇಡಿಕೊಳ್ಳುತ್ತೇವೆ. ಕರ್ತನೆ, ತಿಳಿಯದೆ ಆ ಒಂದು ಕೂಪದಲ್ಲಿ ಬಿದ್ದು ನರಳುತ್ತಿರುವ ಹೆಣ್ಣು ಮಕ್ಕಳನ್ನು ದಯಮಾಡಿ ಕರುಣಿಸಿ ರಕ್ಷಿಸಿರಿ. ಅವರ ಕಣ್ಣೀರನ್ನು ಒರೆಸಿ ಕಾಪಾಡಿರಿ. ಕರ್ತನೆ, ದಯಮಾಡಿ ಆ ನರಕದಂತಹ ಪರಿಸ್ಥಿತಿಗಳಿಂದ ಅವರೆಲ್ಲರನ್ನು ಬಿಡಿಸಿರಿ. ಈ ರೀತಿಯ ಸೈತಾನನ ಕ್ರಿಯೆಗಳನ್ನು, ತಂತ್ರೋಪಾಯಗಳನ್ನು ಲಯ ಮಾಡಿರಿ ಸ್ವಾಮಿ. ಅಮಾಯಕ ಜನರನ್ನು ಹಿಂಸಿಸುತ್ತಿರುವ ಸೈತಾನನಿಗೆ ಆದಷ್ಟು ಬೇಗ ಯೇಸುವಿನ ಪರಿಶುದ್ಧ ನಾಮದಲ್ಲಿ ಅಂತ್ಯ ಬರಲಿ. ಸೈತಾನನ ಸಾಮ್ರಾಜ್ಯ ಇಲ್ಲದಂತಾಗಲಿ. ಕರ್ತನೆ, ನಿನ್ನ ನಾಮದಲ್ಲಿ ಸತ್ಯಕ್ಕೆ ಜಯ ಸಿಗಲಿ. ಲೋಕದಲ್ಲಿ ನ್ಯಾಯ ನೀತಿ ಇನ್ನೂ ಉಳಿದಿದೆ ಎಂದು ನಿನ್ನ ನಾಮದಲ್ಲಿ ಸಾಬೀತಾಗಲಿ. ಕರ್ತನೆ ಅಪ್ಪ, ಆಕೆಯ ಪರವಾಗಿ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಎಲ್ಲ ಮನುಷ್ಯರಿಗೂ ನಿನ್ನ ಸಹಾಯ ಒದಗಲಿ. ನ್ಯಾಯ ಸಿಗದಂತೆ ಕಟ್ಟಲ್ಪಟ್ಟಿರುವ ಎಲ್ಲ ಕಟ್ಟುಗಳು ಯೇಸುವಿನ ನಾಮದಲ್ಲಿ ಮುರಿದು ಬೀಳಲಿ ಸ್ವಾಮಿ. ಏಕ ಮನಸ್ಸಿನಿಂದ ಯೇಸುವಿನ ಹೆಸರಿನಲ್ಲಿ ನಾವೆಲ್ಲರೂ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ. ಆಮೆನ್. ಕರ್ತನಲ್ಲಿ ಪ್ರಿಯರೇ, ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಈ ಪ್ರಾರ್ಥನೆಯ ಮೂಲಕ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸು ಎಂಬ ದೇವರ ಮಾತಿನಂತೆ ನಡೆದಿದ್ದೀರಿ. ಕರ್ತನ ಕೃಪೆ ಸದಾ ನಮ್ಮೆಲ್ಲರನ್ನು ಕಾಯಲಿ. ಆಮೆನ್.